ಓಂ ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಅಂತ ಋಗ್ವೇದದಲ್ಲಿ ಬರುವಂಥ ಮಂತ್ರ ಇದು. ಮಂಡಲ ಕ್ರಮದಲ್ಲಿ 199 ಪ್ರಾತಃ ಕಾಲದ ಸಂಧ್ಯಾವಂದನದಲ್ಲಿ ಗಾಯತ್ರಿ ಜಪ ಇತ್ಯಾದಿಗಳಾದ ಬಳಿಕ ಏನೊಂದು ಸಂಧ್ಯೋಪಸ್ಥಾನ ಅಂತ ಮಾಡ್ತೇವೆ, ಅಲ್ಲಿ ಉಪಯುಕ್ತ ಆಗುವಂತಹ ಒಂದು ಮಂತ್ರ ಇದು. ಘಟ್ಟದ ಕೆಳಗೆ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಮಿತ್ರಸ್ಯ ಚರ್ಷಣಿ ಧೃತಃ ಅನ್ನೋ ಮಂತ್ರವನ್ನ ಉಪಯೋಗ ಮಾಡ್ತಾರೆ. ಘಟ್ಟದ ಮೇಲೆ ಯಜುರ್ವೇದಿಗಳು ಅದೇ ಮಂತ್ರವನ್ನ ಉಪಯೋಗ ಮಾಡ್ತಾರೆ, ಮಿತ್ರಸ್ಯ ಚರ್ಷಣಿ ಧೃತಃ ಅನ್ನೋದನ್ನು. ಮತ್ತೆ ಘಟ್ಟದ ಮೇಲೆ ಋಗ್ವೇದಿಗಳು ಈ ಮಂತ್ರವನ್ನು ಉಪಯೋಗ ಮಾಡ್ತಾರೆ. ಮಿತ್ರಸ್ಯ ಚರ್ಷಣಿ ಧೃತಃ ಅನ್ನೋ ಮಂತ್ರದ ಅರ್ಥವನ್ನು ನೋಡಿದ್ದೇವೆ. ಈಗ ಜಾತವೇದಸೆ ಅನ್ನೋ ಮಂತ್ರದ ಅರ್ಥವನ್ನು ನೋಡಬೇಕು. ಇದಕ್ಕೆ ಕಶ್ಯಪರು ಋಷಿಗಳು ಜಾತವೇದ ಶಬ್ದವಾಚ್ಯನಾದ ಭಗವಂತ, ಅವನೇ ದೇವತಾ, ತ್ರಿಷ್ಟುಪ್ಪು ಇದರ ಛಂದಸ್ಸು, ಸಂಧ್ಯೋಪಸ್ಥಾನದಲ್ಲಿ ಸಂಧ್ಯಾದೇವಿಯ ನಮಸ್ಕಾರಕ್ಕೆ ಈ ಮಂತ್ರವನ್ನ ಉಪಯೋಗ ಮಾಡಬೇಕು ಅಂತ ಅದರ ಅರ್ಥ. ಜಾತವೇದಸೆ ಸರ್ವಜ್ಞನಾದ ಪರಮಾತ್ಮನಿಗಾಗಿ ಚತುರ್ಥಿ ವಿಭಕ್ತಿ ಅದು. ಸುನವಾಮ ಸೋಮಂ, ಸೋಮಂ ಸೋಮಲತೆಯನ್ನ ಸುನವಾಮ ಹಿಂಡೋಣ. ವೇದ ವೇದ ಪ್ರತಿಪಾದ್ಯನಾದಂತಹ ಆ ಭಗವಂತ ಅರಾತೀಯತಃ ನಮ್ಮಲ್ಲಿ ನಮಗೆ ಯಾರು ಶತ್ರುಗಳಾಗಿ ಬಂದು ಒದಗಿದ್ದಾರೆ ಅಂಥವರನ್ನ ನಿದಹಾತಿ ಸುಟ್ಟು ಭಸ್ಮ ಮಾಡಲಿ. ಸಹ ಅಗ್ನಿ, ಆ ಅಗ್ನಿನಾಮಕನಾದ ಭಗವಂತ ನಮ್ಮೆಲ್ಲರನ್ನು ಪ್ರೇರಿಸುವುದರಿಂದ ಅವರಿಗೆ ಅಗ್ನಿ ಅಂತ ಹೆಸರು. ನಹ ನಮ್ಮ, ವಿಶ್ವ ಎಲ್ಲ ಸಮಸ್ತವಾದ, ದುರ್ಗಾಣಿ ಸಹಿಸಲಿಕ್ಕ ಅಸಾಧ್ಯವಾದಂತಹ ದುರಿತ ಪಾಪಗಳನ್ನ ಅತಿ ಪರಿಷತ್ ದಾಟಿಸಲಿ. ಹೇಗೆ ಅಂತಂದ್ರೆ, ನಾವ ಸಿಂಧುಂ ಇವ, ಈ ಒಂದು ಸಮುದ್ರವನ್ನ ಅಥವಾ ನದಿಯನ್ನ ನೌಕೆಯಿಂದ ಹೇಗೆ ನಾವು ದಾಟ್ತೇವೋ ಹಾಗೆ ಭಗವಂತ ನಮ್ಮನ್ನ ಎಲ್ಲ ರೀತಿಯಾದಂತಹ ಕಷ್ಟಗಳಿಂದಲೂ ಕೂಡ ದಾಟಿಸಲಿ ಅಂತ ಅದರ ತಾತ್ಪರ್ಯ. ಮಂತ್ರದ ಅರ್ಥ ಸರಳವಾಗಿಯೇ ಇದೆ. ನಮ್ಮ ಗುರುಗಳಾದಂಥ ವಿದ್ಯಾಶ್ರೀಷ ತೀರ್ಥರು ಹಿಂದೆ ಪ್ರಹ್ಲಾದಾಚಾರ್ಯರಾಗಿದ್ದಾಗ, ಈಗ ಅವರು ವ್ಯಾಸರಾಜ ಮಠಾಧೀಶರು, ಹಿಂದೆ ಅವರು ಪ್ರಹ್ಲಾದಾಚಾರ್ಯರಾಗಿದ್ದಾಗ ಈ ಘಟ್ಟದ ಮೇಲಿನ ಋಗ್ವೇದಿಯ ಸಂಧ್ಯಾವಂದನವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅದನ್ನ ಅವಲಂಬಿಸಿದ್ದೇನೆ. ಹಾಗಾಗಿ ಅಲ್ಲಿ ನಾನೇನು ಹೆಚ್ಚು ಶ್ರಮ ತಗೊಳ್ಬೇಕಾಗಲಿಲ್ಲ. ಜಾತವೇದಸ್ ಅಂತ ಭಗವಂತನಿಗೆ ಹೆಸರು. ಜಾತವೇದಾಸ್ತು ಸರ್ವವಿತ್, ಭಾಗವತ ತಾತ್ಪರ್ಯದಲ್ಲಿ ಅವನನ್ನ ಜಾತವೇದ ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆಂದ್ರೆ ಜಾತಂ ಜಾತಂ ವೇದಯತೆ ಅಂತ ಅರ್ಥ. ಈ ಜಗತ್ತಿನಲ್ಲಿ ಹುಟ್ಟಿರುವಂಥದ್ದು ಎಲ್ಲವನ್ನೂ ಕೂಡ ಆತ ತಿಳ್ಕೊಳ್ತಾನೆ. ಹೀಗೆ ಎಲ್ಲವನ್ನೂ ತಿಳ್ಕೊಳ್ಳುವುದರಿಂದ ಸರ್ವವಿತ್, ಆ ಸರ್ವಜ್ಞನಾದ್ದರಿಂದ ಅವನಿಗೆ ಜಾತವೇದಸ್ ಅಂತ ಹೆಸರು. ಅವನಿಗೆ ಸೋಮವನ್ನು ನಾವು ಹಿಂಡೋದು ಅಂದ್ರೆ ಏನು? ನಾವೀಗಾಗಲೇ ಸೋಮ ಅಂದ್ರೆ ಬೇಕಾಷ್ಟು ಕಡೆ ನೋಡಿದ್ದೇವೆ. ಸೋಮ ಅಂದ್ರೆ ಕೇವಲ ಸೋಮ ಅನ್ನುವ ಬಳ್ಳಿ ಅಲ್ಲ, ನಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನ ಅವನಿಗಾಗಿ ಸುನವಾಮ ಹಿಂಡೋಣ ಅಂತ. ಸೋಮ ಅನ್ನೋ ಬಳ್ಳಿ ಆದ್ರೆ ಆ ಬಳ್ಳಿಯನ್ನ ಚೆನ್ನಾಗಿ ಜಜ್ಜಿ ಅದರಿಂದ ರಸ ಹಿಂಡಿ ಅದನ್ನ ಫಿಲ್ಟರ್ ಮಾಡಿ ಸ್ವಚ್ಛ ಮಾಡಿ ಮುಂದೆ ಅದನ್ನ ದೇವತೆಗಳಿಗೆ ಆಹುತಿ ರೂಪದಲ್ಲಿ ಹಾಕ್ತಾರೆ. ಇಲ್ಲಿ ನಮ್ಮ ಮನಸ್ಸನ್ನು ಕೂಡ ನಾವು ಹಾಗೆ ಭಗವದ್ ವಿಷಯಕ್ಕೆ ಆಗಬೇಕಾದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆ ಸೋಮ ಎಂಬ ಲತೆಯನ್ನು ಹೇಗೆ ಕಲ್ಲಿನಿಂದ ಜಜ್ಜುತ್ತಾರೆ, ಅದಕ್ಕೆ ಅಧಿಶವಣ ಫಲಕ ಅಂತ 2 ಫಲಕಗಳಿರ್ತವೆ. ಅಧಿಶವಣ ಅಂತ 2 ಕಲ್ಲಿನ ತುಣುಕುಗಳನ್ನು ಹೇಳ್ತಾರೆ. ಆ ಕಲ್ಲಿನ ಚಪ್ಪಡಿಗಳ ಮೇಲೆ ಸೋಮ ಅನ್ನೋ ಬಳ್ಳಿಯನ್ನಿಟ್ಟು ಆ ಸೋಮ ಅನ್ನೋ ಬಳ್ಳಿಯನ್ನು ಜಜ್ಜಿ ಅದರಿಂದ ರಸವನ್ನ ತೆಗಿತಾರೆ. ಅದರಂತೆ ನಮ್ಮ ಮನಸ್ಸನ್ನು ಕೂಡ, ಚಂಚಲವಾದಂತಹ ಈ ಮನಸ್ಸನ್ನ ನಾವು ತೀವ್ರವಾದಂತಹ ಪ್ರಯತ್ನಗಳ ಮೂಲಕ ಆ ಭಗವಂತನ ಸೇವೆಗೆ, ಭಗವಂತನ ಕುರಿತಾದಂತಹ ಶ್ರವಣ ಮನನ ಧ್ಯಾನ
ಇತ್ಯಾದಿಗಳಿಗೆ ನಾವು ಅದನ್ನು ಅಣಿಗೊಳಿಸಬೇಕಾಗ್ತದೆ. ಅದಕ್ಕಾಗಿ ಆ ಸೋಮವನ್ನು ಹಿಂಡುತ್ತೇವೆ ಅಂತ ಹೀಗೆ ನಾವು ಅರ್ಥ ಮಾಡ್ಕೊಳ್ಬಹುದಲ್ಲಿ. ಹೀಗೆ ಸೋಮಲತೆಯನ್ನು ಹಿಂಡಿ ಸೋಮರಸವನ್ನು ತೆಗೆಯುವಂತೆ ನಮ್ಮ ಮನಸ್ಸನ್ನು ಹಿಂಡಿ ನಾವು ಭಗವಂತನಿಗಾಗಿ ಸಿದ್ಧ ಮಾಡಿದ್ದೇವೆ ಅಂತ ಅರ್ಥ. ಭಕ್ತ್ಯಾದ್ಯಲಂಕೃತವಾದ ಮನಸ್ಸು ಅದು ಭಗವಂತನಿಗಾಗಿ ಸಿದ್ಧವಾಗಿದೆ. ಅಗ್ನಿ ಶಬ್ದಕ್ಕೆ ಅರ್ಥ ಪ್ರಸಿದ್ಧವಾಗಿದೆ, ಅದನ್ನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಜಗತ್ತನ್ನ, ಚಲನರಹಿತವಾದ ಜಗತ್ತನ್ನ ಚಲನಶೀಲವಾಗುವಂತೆ ಮಾಡುವವನು ಅಗ್ನಿನಾಮಕನಾದ ಪರಮಾತ್ಮ ಅಥವಾ ಪರಶುರಾಮ ರೂಪಿಯಾದ ಭಗವಂತ ಅಂತ ನಾವು ತಿಳ್ಕೊಳ್ಬಹುದು. ಇದು ಈ ಮಂತ್ರದ ಅರ್ಥ. ಇಲ್ಲಿ ಈ ಮಂತ್ರವನ್ನ ಪರಮಾತ್ಮನ ಪರವಾಗಿ ನಾವು ನೋಡಿದಂತೆ ಲಕ್ಷ್ಮೀ ಪರವಾಗಿ ಕೂಡ ನೋಡಬಹುದಾಗಿದೆ. ತಂತ್ರಸಾರದ 4ನೇ ಅಧ್ಯಾಯದಲ್ಲಿ 62ನೇ ಶ್ಲೋಕದಲ್ಲಿ ದುರ್ಗಾ ತ್ರಿಷ್ಟುಪ್ ಕಶ್ಯಪೋಕ್ತ ತತ್ರ ವರ್ಣೋಗ್ನಿವತ್ ಸ್ಮೃತಃ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ತ್ರಿಷ್ಟುಪ್ ಛಂದೋಬದ್ಧವಾದದ್ದು ಈ ಮಂತ್ರ. ಕಶ್ಯಪೋಕ್ತ ಆಚಾರ್ಯರಲ್ಲಿ ಹೇಳೇ ಇದ್ದಾರೆ, ಆಚಾರ್ಯರು ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನು ನೋಡಿದ್ದೇವೆ. ಇದಕ್ಕೆ ಆ ಮಂತ್ರದಿಂದ ಪ್ರತಿಪಾದ್ಯವಾದಂತಹ ದುರ್ಗಾ ಮೂರ್ತಿ, ಅದು ಬೆಂಕಿಯಂತೆ ಪ್ರಜ್ವಲಿಸುವಂತಹ ಒಂದು ಮೂರ್ತಿ, ಅದನ್ನು ನಾವು ಧ್ಯಾನ ಮಾಡಬೇಕು. ಅಸ್ಯ ದುರ್ಗಾ ಮಂತ್ರಸ್ಯ ಮರೀಚಿಪುತ್ರ ಕಶ್ಯಪಃ ಋಷಿ ತ್ರಿಷ್ಟುಪ್ ಛಂದಃ ಅಗ್ನ್ಯಂತರ್ಗತ ಶ್ರೀ ದುರ್ಗಾ ದೇವತಾ. ದುರ್ಗಾದೇವಿಯು ಅದರ ದೇವತೆ, ಪರಶುರಾಮನೂ ದೇವತೆನೆ, ದುರ್ಗಾದೇವಿಯೂ ದೇವತೆ. ಜಾತವೇದ ಅಂತ ಲಕ್ಷ್ಮೀದೇವಿಗೆ ಆ ಶಬ್ದವನ್ನು ನಾವು ಅನ್ವಯ ಮಾಡೋದು ಹೇಗೆ? ಅವಳು ಸರ್ವಜ್ಞಳೆ, ಜಾತಂ ಜಾತಂ ವೇತ್ತಿ, ಅದು ಸರಿಯೇ. ಅದಲ್ಲದೆ ಜಾತವೇದಸ್ಸಂದ್ರೆ ಜಾತಾಹ ವೇದಾಹ ಏನ ಸಹ ಜಾತವೇದಾಹ. ವೇದಸ್ಸಂದ್ರೆ ಸಂಪತ್ತು. ವೇದಃ ವೇದವು ವೇದಾಹ ಅಂತಂದ್ರೆ ಅದು ವೇದಗಳು, ಶ್ರುತಿಗಳು ಅಂತ ಅರ್ಥ. ವೇದಃ ವೇದಸಿ ವೇದಾಂಸಿ ಅಂತಂದ್ರೆ ಸಂಪತ್ತು ಅಂತ ಅರ್ಥ. ವೇದವೆಂಬ ಸಂಪತ್ತು ಇವಳಿಂದಲೇ ಹುಟ್ಟಿರುವುದು. ಆದ್ರಿಂದ ಅವಳನ್ನು ಜಾತವೇದಾಹ ಅಂತ ನಾವು ತಿಳ್ಕೊಳ್ಬಹುದು. ಅವಳಿಂದಲೇ ಈ ವೇದಗಳೆಲ್ಲವೂ ಕೂಡ ಅಭಿವ್ಯಕ್ತವಾಗಿವೆ. ವೇದಾಭಿಮಾನಿನಿ ಅವಳಾಗಿದ್ದಾಳೆ. ಎಲ್ಲ ರೀತಿಯಾದಂತಹ ಸಂಪತ್ತಿನ ದೇವತೆಯು ಕೂಡ ಅವಳೇ ಆಗಿದ್ದಾಳೆ. ಅದಕ್ಕಾಗಿ ನಾರಾಯಣನ ಜೊತೆಗೆ ಈ ಲಕ್ಷ್ಮೀದೇವಿಯನ್ನು ಕೂಡ ಜಾತವೇದಸ್ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಈ ಶ್ರೀ ಸೂಕ್ತದಲ್ಲಿಯೂ ಕೂಡ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ, ಜಾತವೇದ ಅಂತ ಭಗವಂತನನ್ನು ಕರೆದು, ಭಗವಂತನೇ ನೀನು ನನ್ನ ಬಳಿಗೆ ಆ ಲಕ್ಷ್ಮೀದೇವಿಯನ್ನ ಕರೆದುಕೊಂಡು ಬಾ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಮತ್ತೆ ಜಾತವೇದ ಅಂತ ಭಗವಂತನಿಗೂ ನಾವು ಅನ್ವಯ ಮಾಡಬಹುದು. ಜಾತವೇದ ಲಕ್ಷ್ಮೀ, ಜಾತವೇದ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿಯನ್ನ ನನ್ನ ಬಳಿಗೆ ಕರೆದುಕೊಂಡು ಬಾ. ಈ ದುರ್ಗಾ ಮಂತ್ರ ಇದು ಅಂತ ಹೇಗೆ ಗೊತ್ತಾಗ್ತದ ಅಂದ್ರೆ, ಅಲ್ಲಿ ದುರ್ಗಾಣಿ ಅಂತ ಶಬ್ದ ಇದೆಯಲ್ಲ, ಆ ಶಬ್ದದಿಂದ ಇದು ದುರ್ಗಾ ಮಂತ್ರ ಅಂತ ಗೊತ್ತಾಗ್ತದೆ. ದುರ್ಗಾಣಿ ಅನ್ನೋದು ದುರ್ಗಾದೇವಿಯ ಒಂದು ಸಂಬೋಧನ ಅಂತೆ. ಓ ದುರ್ಗೆ, ಈಗ ಪಾರ್ವತಿಗೆ ಶಿವಾನಿ ಅಂತ ಕರೀತಾರೆ, ನಮ್ಗೆ ಗೊತ್ತಿದೆ. ಶಿವಾನಿ ಶಿವಾನ್ಯೌ ಶಿವಾನ್ಯಃ, ಹಾಗೆ ಭವಾನಿ ಭವಾನ್ಯೌ ಭವಾನ್ಯಃ, ಅದರ ಸಂಬೋಧನೆ ಶಿವಾನಿ ದುರ್ಗಾನಿ ಭವಾನಿ. ಅದರಂತೆ ದುರ್ಗಾನಿ ಅನ್ನೋದು ಕೂಡ ಆ ಭಗವಂತನಿಗೊಂದು ಸಂಬೋಧನೆ ಅಂತ ನಾವು ತಿಳ್ಕೊಳ್ಬಹುದು. ಆ ಲಕ್ಷ್ಮೀದೇವಿಗೊಂದು ಸಂಬೋಧನೆ ಅದು. ಆ ಆಣಿ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಆಶ್ರಯ ಅಂತ ಅರ್ಥನೂ ಇದೆ. ಅತ್ಯಂತ ದುರ್ಗಮಗಳಾದಂತಹ ಎಲ್ಲಾ ವೇದಗಳಿಗೂ ಅವಳ ಆಶ್ರಯ. ಆದ್ರಿಂದ ಅವಳೇ ದುರ್ಗಾಣಿ ಅಂತ ಹೀಗೆ ಹೇಳ್ತಾರೆ. ಆಣಿ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಒಂದು ಮೊಳೆ, ಗೋಡೆಯಲ್ಲಿ ದೊಡ್ಡ ದೊಡ್ಡ ಗೂಟುಗಳನ್ನ ಮೊಳೆಗಳನ್ನ ಬಡಿದಿರ್ತಾರೆ. ಅವಕ್ಕೆ ಆಣಿ ಅಂತ ಶಬ್ದವನ್ನ ಕರ್ನಾಟಕದ ಎಲ್ಲಾ ಪ್ರಾಂತಗಳಲ್ಲೂ ಪ್ರಯೋಗ ಮಾಡೋದಿಲ್ಲ.
ಆದರೂ ದಕ್ಷಿಣ ಕನ್ನಡ ಇತ್ಯಾದಿ ಪ್ರಾಂತಗಳಲ್ಲಿ ಆಣಿ ಅಂದ್ರೆ ಒಂದು ಮೊಳೆ ಅಥವಾ ಒಂದು ಗೂಟ, ಅಲ್ಲಿ ಏನನ್ನಾದರೂ ಬಟ್ಟೆ ವಸ್ತು ಇತ್ಯಾದಿಗಳನ್ನ ನೇತು ಹಾಕಿರ್ತಾರೆ. ಹಾಗೆ ಇವಳು ಕೂಡ ವೇದಗಳಿಗೆ ಆಶ್ರಯಳಾದವಳು. ಆ ಸಂಸ್ಕೃತದ ದುರ್ಗಾಣಿ ಅನ್ನೋ ಶಬ್ದ ಇದೆಯಲ್ಲ, ಅತ್ಯಂತ ದುರ್ಗಮಗಳಾದ ವೇದಗಳಿಗೆ ಆಶ್ರಯ ಲಕ್ಷ್ಮೀದೇವಿ, ಅದೇ ಕನ್ನಡದಲ್ಲಿ ದುಗ್ಗಾಣಿ ಆಗಿದೆ. ದುಗ್ಗಾಣಿ ಅಂದ್ರೆ ದುಡ್ಡು ಅಂತ ಅರ್ಥ ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ವೇದಗಳಿಗೆ ಆಶ್ರಯಳಾದ ದುರ್ಗಾಣಿಯಾದ ಲಕ್ಷ್ಮೀದೇವಿಯೇ ಮತ್ತೆ ಸಂಪತ್ತಿನ ಸೆಲೆಯೂ ಕೂಡ ನೀನು ಹೌದು. ನಿನ್ನನ್ನ ಧ್ಯಾನ ಮಾಡಿಯೇ ಎಲ್ಲರೂ ಕೂಡ ಸಂಪತ್ತನ್ನು ಪಡ್ಕೊಳ್ಬೇಕು. ವೇದ ಅಂದ್ರೆ ಸಂಪತ್ತಿನ ಸೆಲೆ, ದುರ್ಗಾಣಿ ಅಂದ್ರೆ ವೇದಗಳಿಗೆ ಆಶ್ರಯ. ಅಗ್ನಿಯಲ್ಲಿರುವಂತಹ ನಿನ್ನ ಜಾತವೇದಸ್ಸೆಂಬ ರೂಪವನ್ನು ನಾವು ಧ್ಯಾನ ಮಾಡ್ತೇವೆ. ನಿನ್ನ ಆ ದುರ್ಗಾ ರೂಪ, ಭಯಂಕರವಾದಂತಹ ರೂಪ, ಹಿಂದೆ ಅನೇಕ ದೈತ್ಯರನ್ನ ತರಿದಟ್ಟಿದ ರೂಪ. ಆ ರೂಪವೇ ನಮ್ಮಲ್ಲಿರುವ ಅಜ್ಞಾನ, ಸಂಶಯ ಮೊದಲಾದವುಗಳನ್ನು ಕೂಡ ನಿವಾರಿಸಬೇಕಾಗಿದೆ. ನಮ್ಮ ಬಾಹ್ಯ ಶತ್ರುಗಳನ್ನು, ಅಂತಃಶತ್ರುಗಳನ್ನು ಅದು ಸುಟ್ಟು ಹಾಕಬೇಕಾಗಿದೆ. ಎಲ್ಲ ದುರಿತಗಳಿಂದ ನಮ್ಮನ್ನು ಅದು ಪಾರು ಮಾಡಿ ದಡ ಹಾಯಿಸಲಿ. ನಾವು ನೌಕೆಯಿಂದ ಕಡಲನ್ನು ನಾವು ದಾಟುವಂತೆ ಭಗವತಿ ದುರ್ಗೆಯೇ ನಿನ್ನ ಒಂದು ಉಪಾಸನೆಯಿಂದ ನಮ್ಮೆಲ್ಲ ಶತ್ರುಗಳು, ಬಹಿಶತ್ರುಗಳು ನಾಶವಾಗಿ ನಮಗೆ ವೇದದ ಜ್ಞಾನ ಪ್ರಾಪ್ತವಾಗಲಿ ಅಂತ ಅದರ ಅರ್ಥ ಆಗ್ತದೆ. ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಅದನ್ನು ತಿಳಿಸಿರುವಂತೆ ಸನಃ ಪರಶದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಅನ್ನೋ ಉತ್ತರಾರ್ಧದಲ್ಲಿ 5 ದುರ್ಗಾ ಮಂತ್ರಗಳಿವೆ ಅಂತೆ. ಅಲ್ಲಿ ಅತಿ ದುರ್ಗಾಣಿ ವಿಶ್ವ ಸನಃ ಪರಶತ್ ಅಂತ ಒಂದು, ಮುಂದೆ ಗಾಣಿ ವಿಶ್ವ ಸನಃ ಪರಶದತಿ ದುಹು ಅಂತ ಇನ್ನೊಂದು, ವಿಶ್ವ ಸನಃ ಪರಶದತಿ ದುರ್ಗಾಣಿ ಅಂತ ಇನ್ನೊಂದು, ಸಿಂಧುಂ ದುರಿತಾತ್ಯಗ್ನಿರ್ ನಾವೇವ ಅಂತ 4ನೇದ್ದು, ಅಗ್ನಿರ್ ನಾವೇವ ಸಿಂಧುಂ ದುರಿತಾತಿ ಅಂತ 5ನೇದ್ದು. ಈಗ 5 ಮಂತ್ರಗಳು ಅದರಲ್ಲಿ ಅಡಗಿವೆ ಆ ವೇದ ಮಂತ್ರದಲ್ಲಿ ಅಂತ ಶಾಕ್ತರಾದವರು, ಶಕ್ತಿ ಉಪಾಸನೆ ಮಾಡುವವರು ಹಾಗೆ ಭಾವಿಸ್ತಾರೆ. ತ್ರಿನೇತ್ರತ್ವಂ ಚ ದುರ್ಗಾಯಾ ಪ್ರಾಯ ಸರ್ವತ್ರ ಕಚ್ಯತೆ ಪಾದೇ ಸಮಸ್ತೇನ ತಥಾ ಷಡರಣೇನ ಅಂಗಮುಚ್ಯತೆ. ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ದುರ್ಗೆಯನ್ನು ಧ್ಯಾನ ಮಾಡುವಾಗ ಆಕೆ 3 ಕಣ್ಣುಳ್ಳವಳು ಅಂತ ಧ್ಯಾನ ಮಾಡಬೇಕು. ರಮಾಯಾ ಏವ ರೂಪಾಣಿ ತ್ವೇತಾನಿ ಹಿ ವಿದೋ ವಿದುಹು ಮುಖ್ಯತೋ ಜಾಮದಗ್ನಸ್ತು ದೇವತಾಸ್ಯ ಮನೋಹ ಸ್ಮೃತಃ. ತಂತ್ರಸಾರದಲ್ಲಿ ಆಚಾರ್ಯ ಮಾತು. ಶ್ರೀಭೂ ದುರ್ಗಾ ಇವೆಲ್ಲ ರಮಾದೇವಿಯ ರೂಪಗಳೇ. ಜಾತವೇದಸೇ ಸುನವಾಮ ಸೋಮಂ ಅನ್ನುವ ದುರ್ಗಾ ಮಂತ್ರಕ್ಕೆ ಪರಶುರಾಮ ರೂಪಿಯಾದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ದುರ್ಗಾದೇವಿಯು ಕೂಡ ಅದರ ದೇವತೆಯಾಗಿದ್ದಾಳೆ ಅಂತ ನಾವು ಭಾವಿಸಬೇಕು. ಅದೆಲ್ಲ ಆ ಸಂಧ್ಯೋಪಸ್ಥಾನ ಮಾಡುವಾಗ ನಮಗೆ ಗೊತ್ತಿರಬೇಕಾದದ್ದು. ಸಂಧ್ಯಾ ಶಬ್ದವಾಚ್ಯನಾದ ಸ್ತ್ರೀರೂಪನಾದ ಭಗವಂತ, ಪರಶುರಾಮ ರೂಪಿಯಾದ ಪುರುಷರೂಪನಾದ ಭಗವಂತ, ಮತ್ತೆ ದುರ್ಗಾದೇವಿ, ಲಕ್ಷ್ಮೀದೇವಿ ಅವಳು ಕೂಡ ವಾಚ್ಯಳಾಗಿದ್ದಾಳೆ. ಹೀಗೆ ಭಗವಂತನ ಪುರುಷ ರೂಪ ಒಂದು, ಸ್ತ್ರೀ ರೂಪ ಒಂದು, ಲಕ್ಷ್ಮೀದೇವಿ ಒಂದು ರೂಪ. ಇವಿಷ್ಟನ್ನು ಕೂಡ ಆ ಜಾತವೇದಸೆ ಎಂಬ ಮಂತ್ರದಿಂದ ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಅದರ ಜೊತೆಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.